ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಭೀಮಟಕೆರೆ ಎಸ್ಟಿ ಕಾಲೋನಿಯ ಚುನಾಯಿತ ಸದಸ್ಯರಾದ ಶ್ರೀಯುತ ವಿನೋದ ಶ್ರೀನಿವಾಸ್ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಿಮ್ಮ ವಾಹಿನಿಗೆ ನಮ್ಮ ಸ್ವಾಗತವನ್ನು ಕೊಡ್ತಿದ್ವಿ. ಸರಗೂರಿನ ನಮ್ಮ ವಿವೇಕಾನಂದ ಜನಧ್ವನಿ ರೇಡಿಯೋಗೆ ನಮ್ಮ ಭೀಮಟಕೆರೆ ಎಸ್ಟಿ ಕಾಲೋನಿ ಹಾಡಿಯ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀವಿ. ಸರ್, ನನ್ನ ಹೆಸರು ವಿನೋದ ಶ್ರೀನಿವಾಸ್, ಗ್ರಾಮ ಪಂಚಾಯತ್ ಸದಸ್ಯರು. ನಾವು ಭೀಮಟಕೆರೆ ಹಾಡಿ ಮತ್ತು ಭೀಮಟಕೆರೆ ಎಸ್ಟಿ ಕಾಲೋನಿ ಇದರಿಂದ ಜನಪ್ರತಿನಿಧಿಯಾಗಿದ್ದೀವಿ. ನಮ್ಮ ಹಾಡಿಗ ನಾವು ಬಂದ 4 ವರ್ಷ ಮುಗಿದು 5ನೇ ವರ್ಷ ಮುಗಿತಾ ಇದೆ. ಇಲ್ಲಿ ತಾವು ಎಷ್ಟು ವರ್ಷಗಳಿಂದ ಇದ್ದೀರಿ? ತಮ್ಮ ಹಾಡಿಗೆ ಈ ಹೆಸರು ಬರಲು ಏನಾದರೂ ವಿಶೇಷ ಕಥೆ ಇದೆಯಾ? ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋದಾದ್ರೆ. ಸರ್, ನಮ್ದು ಹೆಚ್ಚು ಕಮ್ಮಿ ನನಗೆ ಇವಾಗ 48 ವರ್ಷ ಆಗಿದೆ ಸರ್. ನಾನ್ ನೋಡಿದ ಮಟ್ಟಿಗೆ ಆಗಿನ ಕಾಲದಲ್ಲಿ ಟ್ರೈಬಲ್ದಲ್ಲಿ ಪಾಪ ಒಂದು ಬಟ್ಟೆನ ಅರ್ಧ ಬಟ್ಟೆಗಳು ಹಾಕೊಂಡು ಒಂಥರ ಸುತ್ಕೊಂಡು ಈ ರೀತಿ ಜೀವನ ಮಾಡೋ ಪರಿಸ್ಥಿತಿ ಇತ್ತು. ಈಗಿನ ಇತ್ತೀಚಿನ ನಾಣ್ಯದಲ್ಲಿ ಎಲ್ಲಾರು ಬುದ್ಧಿವಂತರಾಗಿ ಓದಿ ಇವಾಗ ಈಗ ಸೇಮ್ ಮಾಮೂಲಿ ಮನುಷ್ಯರು ಯಾವ ರೀತಿ ಇದಾರೆ ಆ ರೀತಿ ಸ್ವಲ್ಪ ನಾಣ್ಯಜ ಮುಂದಕ್ಕೆ ಬಂದಿದ್ದಾರೆ ಸರ್. ಸರ್, ನಾವು ಒಂದು 30 ವರ್ಷ, ನನ್ಗೆ 48 ವರ್ಷ ಅಂದ್ರೆ ನಮ್ಮ ತಂದೆಯವ್ರ ಕಾಲದಿಂದ ಇದೀವಿ ಸರ್. ಹುಟ್ಟಿದೆ ತಂದೆ ಕಾಲದಿಂದ ಇದೇ ಊರಲ್ಲೇ. ಅಂದ್ರೆ ಹಲವಾರು ವರ್ಷಗಳಿಂದ ಈ ಹಾಡಿಯಲ್ಲಿ ತಾವು ತಮ್ಮ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಸರ್, ನಿಮ್ಮ ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಾ ಇರುವಂತಹ ಜನಸಂಖ್ಯೆ ಎಷ್ಟು? ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ಪ್ರಸ್ತುತವಾಗಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಅಲ್ಲಿ ಬಿಕೆ ಬೆಟ್ಟ ಗುರುಬ ಅಂತ ಹಾಡಿಲಿ ಇರೋದು ಸರ್. ಇನ್ನು ಬೇರೆ ಬರೀ SC/ST ಕಳ್ಸ್ಬಿಟ್ರೆ ಬೆಟ್ಟ ಗುರುಬ ಮಾತ್ರ ಪೂರ್ತಿ ಇದೆ ಸರ್. ಅವ್ರೊಂದು 120 ಮನೆ ಟೋಟಲ್ ಇದೆ. ಬೆಟ್ಟ ಕುರುಬ ಒಂದು ಸಮುದಾಯಕ್ಕೆ ಸೇರಿದಂತವರು ಸುಮಾರು 120 ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಸರ್. ಒಂದು 180-185 ಓಟು ಟೋಟಲ್ ಆಗಿ ಜನಸಂಖ್ಯೆ ಜಾಸ್ತಿನೇ ಇದೆ ಸರ್. ವೋಟ್ ವೈಸ್ ಅಷ್ಟು ಕೊಡ್ಬೋದು. ಹಾಡಿಲಿ ಟೋಟಲ್ ಆಗಿ ಮನೆ ಟೋಟಲ್ ಎಲ್ಲಾರನ್ನು ಸೇರ್ಸ್ಕೊಳ್ಳೋದಾದ್ರೆ ಸರ್ ಒಂದು 250 ಒಂದು 250ರಿಂದ ಒಂದು 300 ಒಳಗಿನ ಜನಸಂಖ್ಯೆ ಇಲ್ಲಿ ವಾಸಿಸ್ತಾ ಇದೆ. ನಿಮ್ಮ ಒಂದು ಈ ಸಮುದಾಯದ ಬಗ್ಗೆ ನಮ್ಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲಿ ವಾಸಿಸ್ತಾ ಇದ್ರು, ಅವರ ಒಂದು ಪ್ರಮುಖ ಕಸುಬುಗಳು ಇಂದಿನ ಕಾಲದಲ್ಲಿ ಮತ್ತು ಪ್ರಸ್ತುತವಾಗಿ ಏನೆಲ್ಲ ಇರ್ತಿತ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಹಿಂದಿನ ಕಾಲದಲ್ಲಿ ಸರ್ ಅವರು ತಡ್ಕೆ ಎಣಿಯೋದು, ಕಾಡಿಂದ ದಟ್ಟೆಗಳು ತರೋದು, ಬುಟ್ಟಿಗಳು ಅವೆಲ್ಲ ಮಾಡ್ಕೊಂಡು ಮೊದಲು ಜೀವನ ಮಾಡ್ತಿದ್ರು.
ಈಗ ಎಲ್ಲಾರು ಸ್ವಂತ ಹ್ಮ್ ಜಮೀನ ಬೇರೆಯವ್ರ ಜಮೀನಲ್ಲಿ ಹಾಕೊಂಡು ಸ್ವಲ್ಪ ಸ್ವಂತ ಉದ್ಯೋಗಕ್ಕ ಮುಂದೆ ಕಾಲಿಟ್ಟಿದ್ದಾರೆ ಸರ್. ಹ್ಮ್ ಆಗಿನ ಕಾಲದಲ್ಲಿ ನಾನ್ ನೋಡ್ ಮಟ್ಟಿ ಸರ್, ನಮ್ಮ ತಂದೆಯವ್ರ ಇದ್ರಲ್ಲಿ ನಾವು ಚಿಕ್ಕ ಮಕ್ಳಾಗಿದ್ದಾಗ್ಲಿದ್ದ ಹ್ಮ್ ಕಾಡ್ಗೆ ಹೋಗೋರು, ಗಿಣಿಸ್ಗಳು ಕಿತ್ಕೊಳ್ಳೋರು, ಹ್ಮ್ ಕಾಡಿಂದ ಜೇನ್ ಕಿತ್ಕ ಬರೋರು, ಹ್ಮ್ ಇಲ್ಲಾಂದ್ರೆ ಕಾಡಿಂದ ಸೌದೆ ತಂದು ಹ್ಮ್ ಬೇರೆಯವ್ರು ಕೊಟ್ಟು ಜೀವನ ಮಾಡ ಅಂತ ಇದಿತ್ತು ಸರ್. ಇದ್ರ ಹ್ಮ್ ಹ್ಮ್ ನೀರ್ಗಳು ಕುಡಿಬೇಕಾರ ಹಳ್ಳ ಬಾವಿ ರೀತಿ ತೋಡ್ಕೊಳ್ಳೋರು, ಹ್ಮ್ ಹ್ಮ್ ಗದ್ದೆಗಳಿರ್ತಾರ ಜಮೀನ ಹಳ್ಳದ ಹತ್ರ ಹೋಗಿ ಹ್ಮ್ ಬಾವಿ ರೀತಿ ತೋಡ್ಕೊಂಡು ಅದರಿಂದ ಮನೆ ಚೋರ್ಗಲೆ ಮಡ್ಕಲೆ ಇರ್ತಿತ್ತು. ಆಗ ಹ್ಮ್ ಮಡಕೆಲಿ ತಂದು ಹ್ಮ್ ಮನೇಲಿ ನೀರ್ನ ಅದನ್ನೇ 2 ದಿನ 3 ದಿನ ಇಟ್ಕೊಂಡು ಜೀವನ ಮಾಡ್ತಿದ್ರು ಸರ್. ಅಡುಗೆ ಮಾಡ್ಬೇಕಾದ್ರೂ ಮಡಕೆಲೆ, ಮಣ್ಣಿನ ಮಡಕೆ ಅದ್ರಲ್ಲೇ ಮಾಡ್ಕೊತಿದ್ರು. ಕಾಡೊಳಗಡೆ ಸಡ್ಡು ಮನೆ ಮುತ್ತಗದ ಎಲೆ ಇರುತ್ತ ಬರ್ತಿತ್ತು ಸರ್. ಹೌದು. ಅದ್ರಲ್ಲಿ ಮನೆನ ಮಾಡ್ಕೊಂಡವ್ರು ತಡ್ಕೆನ ಎಣ್ಕೊಂಡು ಅದ್ರ ಮೇಲೆ ಮುತ್ತಗದ ಮೇಲೆ ಹಾಕಿ ಒಂಥರ ಗುಳ್ ರೀತಿ 4 ಅಮ್ಮನ ಗುಳ್ ರೀತಿ ಮಾಡ್ಕೊಂಡು ಒಂಥರ ದೇವಸ್ಥಾನ ತರ ಕಾಣ್ತಿತ್ತು ಸರ್. ಒಳಗಡೆ ಹೋದ್ರೆ ಕಾವು ಬರಂಗಿರ್ಬೇಕು, ಹೊರಗಡೆ ಬಂದು ಚಳಿ ಇರ್ತಿತ್ತು. ಆ ರೀತಿ ಬೆಚ್ಚಗ ರೀತಿ ಹುಲ್ಲನ್ನ ಹಾಕೊಂಡು ಒಂಥರ ಜೀವನ ಮಾಡ್ತಿದ್ರು. ಸ್ವಲ್ಪ ನನ್ಗೆ ಗೊತ್ತಿದೆ ಸರ್. ಈಗ ಪ್ರಸ್ತುತ ಯಾವ ರೀತಿಯ ಬದುಕ್ತಾ ಇದ್ದಾರೆ? ಇವಾಗ ಸರ್ ಎಲ್ಲಾರು ಸರಿಸಮ ಬೇರೆ ಇತರರು ಹೆಂಗಿರ್ತಾರೆ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಚೆನ್ನಾಗಿ ಓದೋದ್ರಲ್ಲಿ ಅಲ್ಲಿ, ಮನೆಗಳು ಇಟ್ಕೊಳ್ಳೋದ್ರಲ್ಲಿ, ಶೌಚಾಲಯಗಳೇ ಅಲ್ಲಿ, ಒಂದ್ ಅಡ್ಗೆ ಮನೆ ಆಗಿರ್ಬೋದು. ಈಗ ನಾರ್ಮಲ್ ಮನ್ಸರು ಏನ್ ಮಾಡ್ತಿದಾರೆ ಅಷ್ಟು ಒಂದು 0.5% ಬಂದಿದ್ದಾರೆ ಸರ್. ಇನ್ನು 0.5% ಮನೆ ತೊಂದರೆ ಇದೆ. ಮನೆಗಳು ಇನ್ನೂ ಸರ್ಕಾರದಿಂದ ಸರಿಯಾಗಿ ಮನೆಗಳವ್ರಗ ಒದಗ್ತಾ ಇಲ್ಲ. ಜೊತೆಗೆ ಆ ಸರ್ಕಾರದಲ್ಲಿ ಕೂಡ ಮನೆ ಅವ್ರಿಗೆ ಹಣ ಸಾಲ್ತಾ ಇಲ್ಲ. ಕೂಲಿಗೆ ಸಾಲಲ್ಲ ಅವ್ರು ಕೂಡ ಮನೆಗಳು. ಟಾರ್ಗೆಟ್ ಅವ್ರಗ ಒಂದು 5 ಲಕ್ಷ ಮನೆಗಳಾದ್ರೂ ಕೊಟ್ರ ಸಾಮಾನ್ಯವಾಗ ಕಟ್ಕೊಳ್ಳೋ ಅಂತ ಬರ್ಬೋದು ಸರ್. ಈಗ ಪ್ರಸ್ತುತ ಅವ್ರ ಜೀವನ ನಡೆಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಗೌಡ್ರಟ್ಟಿಗೆ ಅಂತ ಹೋಯ್ತಾರೆ, ಕೂಲಿಗ ಅಂತ ಇವಾಗ ಕೂಲಿಗೆ ಹೋಯ್ತಾರೆ. ಸಂಜೆ ಗಂಟೆ ಹೋದ್ರೆ ಹೆಣ್ಣಾಳಗ 300 ರೂಪಾಯಿ ಕೂಲಿ, ಗಂಡಾಳು ಹೋದ್ರೆ 500 ರೂಪಾಯಿ ಕೊಡ್ತಾರೆ. ಒಂದು ಬೆಳಿಗ್ಗೆ 8 ಗಂಟೆಗೆ ಕೂಡ ಸಾಯಂಕಾಲ 5 ಗಂಟೆ ಗಂಟು ಮಾಡ್ಬೇಕು ಸರ್. ಈಗ ಮಾಡ್ತಾ ಇದ್ದಾರೆ ಆ ಕೆಲಸಗಳ ಮಾಡ್ತಾವ್ರ. ಈ ಅರ್ಧಕ್ಕರ್ಧ ಜನಕ್ಕೆ ಜಮೀನ್ ಇದೆ, ಅರ್ಧ ಜಮೀನಿಲ್ಲ. ಜಮೀನ್ ಯಾರಿಲ್ಲ ಅವರೆಲ್ಲ ಸೇಮ್ ಅದೇ ಮಾಡ್ತಾರ. ಈಗ ಕಾಡ್ಗೆ ಹೋಗೋದನ್ನೆಲ್ಲ ಬಿಟ್ಬಿಟ್ಟಾರ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ಟು ಯಾರು ಕಾಡ್ ಒಳಗಡೆ ಎಂಟ್ರೆನ್ಸ್ ಹೋಗೋದೇ ಇಲ್ಲ ಸರ್. ಈಗ ಕಾಡರ್ಗಲ್ಲಿರೋರು ಸುಧಾ ಹೋಗಕ್ಕ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಸೌದೆ ತರ್ಬೇಕಾದ್ರು ಅದ ಮನೆಗ ಬೆಂಕಿ ಒಟ್ಟಿಕೊಂಡೆ ಅವ್ರು ಅಡ್ಗೆ ಮಾಡೋದು. ಇವಾಗ್ಲೂ ಅವ್ರ ಯಾವ್ದಾದ್ರು ಫಂಕ್ಷನ್ ಮಾಡ್ತೀನಿ ಅಂದ್ರ ಬೆಳಗ ನಮ್ಮ ಊರು ಮಧ್ಯದಲ್ಲಿ ಒಂದು ಸಮುದಾಯ ಭವನ ಅಂತಿರ್ತಾವ, ಅದ್ರ ಬೆಂಕಿ ಹಾಕ ಕಾಯ್ಕೊಂಡು ಒಂದ್ ದೇವಸ್ಥಾನ ಕಾರ್ಯಕ್ರಮ ಮಾಡ್ತು ಅಂತಂದ್ರೆ ಬೆಳಗಾನ ಜಾಗರಣೆ ಮಾಡ್ಬೇಕು, ಗೆಜ್ಜೆ ಕಟ್ಕೊಂಡು ಅಂದ್ರೆ ಒಂದ್ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಸರ್. ಇವಾಗ ಸಂಪ್ರದಾಯಗಳು ಹಂಗೆ ಮಾಡ್ಕೊಯ್ತಾರ ಸರ್. ಈಗ ಯಾವ್ದಾರ ಒಂದು ಮಾರಮ್ಮನ ಹಬ್ಬ ಆಗ್ಬೋದು, ಹಬ್ಬದಿಂದ 3 ದಿನ ಅವ್ರದೇ ಒಂದಾದ ಕಾರ್ಯಕ್ರಮಗಳು ಇರ್ತಾವ ಸರ್. ಗೆಜ್ಜೆ ಹಾಕೊಂಡು ಬೆಳಗಾನ ದೇವ್ರನ್ನ ಜಾಗರಣೆ ಮಾಡಿ ಮಾಡೋ ಸಂಪ್ರದಾಯಗಳೆಲ್ಲ ಹಂಗೆ ಮಾಡ್ಕೊಯ್ತಾ ಇರ್ತಾರೆ. ಅದೇ ಸೇಮ್ ಅವ್ರು ಏನ್ ಹಳ ಪದ್ಧತಿ ಮಾಡ್ತಿರೋ ಅದನ್ನ ಮಾಡ್ಕೊಯ್ತಿದ್ದಾರೆ. ಜೊತೆಗೆ ಅವರು ಏನಾರು ಅವರಲ್ಲಿ ಸಾವು ಏನಾರು ಆಯ್ತು ಅಂದ್ರ ಸರ್, ಆ ಸಾವುಗ ಇಡೀ ಅವರ ಸಮಾಜದಲ್ಲಿ ಎಲ್ಲಾರು ಹೆಂಗಸರಲ್ಲಿ ಗಂಡಸರಲ್ಲಿ ಹಳೆ ಸಂಪ್ರದಾಯ ಏನಿತ್ತು ಅದನ್ನೇ ಇವಾಗೂ ಪಾಲಿಸ್ಕೊಯ್ತಾರೆ ಸರ್. ಸಂಸ್ಕಾರ ಮಾಡ್ಬೇಕಾದ್ರೆ ಅದೇನ್ ಟವಲ್ ಬಟ್ಟೆ ಏನ ಹಾಕೊಂಡು ಹೆಂಗಸರಂಗೆ ಗಂಡಸರು ಎಲ್ಲಾರು ಅದೇ ರೀತಿ ಒಂದು ಸಭಾ ಸಂಸ್ಕಾರ ಮಾಡ್ಬೇಕಾದ್ರೆ ಅವ್ರ ದೇವ್ರು ಅವ್ರೇನು ಸೃಷ್ಟಿ ಮಾಡ್ಕೋಬೇಕಾದ್ರೆ ಮೊದ್ಲಿಲ್ಲ ಅದನ್ನೇ ಪಾಲಿಸ್ಕೊ ಬರ್ತಾವ್ರ. ಚೇಂಜ್ ಆಗಿಲ್ಲ ಸರ್. ಅಂದ್ರೆ ಅವರ ಹಳೆಯ ಸಂಪ್ರದಾಯಗಳು ಏನೇನಿತ್ತು ಆ ಒಂದು ಸಂಪ್ರದಾಯಗಳನ್ನ ಪ್ರಸ್ತುತವಾಗೂ ಸಹ ಪಾಲಿಸ್ಕೊಂಡು ಆ ಸಂಪ್ರದಾಯದಂತೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ತರದಲ್ಲಿ ಅಂದ್ರೆ ಈಗ ಸೇಮ್ ನಾರ್ಮಲ್ ಮನ್ಸರು ಹೆಂಗಿದ್ದಾರೆ ಸರ್ಗೂರ್ಗ್ ಹೋಗ್ಬೇಕಾರ ಚೆನ್ನಾಗಿ ಟಿಪ್ ಟಾಪ್ ಆಗಿ ಸೂ ಪೆಂಟ್ ಹಾಕೊಂಡು ಮಾಮೂಲಿ ಮನ್ಸರು ಯಾವ ರೀತಿ ಇದಾರೆ ಅದೇ ರೀತಿ ಹೋಯ್ತಾ ಇದಾರೆ. ಹೆಂಗಸರು ಅಷ್ಟೇ ಗಂಡಸರು ಅಷ್ಟೇ. ಅವ್ರ ದೇವ್ರ ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಅವ್ರ ಸಂಪ್ರದಾಯ ಏನದ ಅದೇನೆ ಫಾಲೋ ಮಾಡ್ತಾರೆ ಸರ್. ಅದನ್ನ ಯಾರು ಮಾಡ್ತಿಲ್ಲ ಸರ್. ಯಾವ್ದು ಸಂಪ್ರದಾಯಗಳು ಮಾಡ್ತಿಲ್ಲ. ಮದುವೆ ಆಗ್ಬೋದು, ಒಂದ್ ಮದುವೆಗ ನಮ್ ಕಡೆ ಬೇರೆ ಜನರಲ್ ಎಲ್ಲ ಏನ್ ಮಾಡ್ತಾರ ಅಂದ್ರ ಚೌಟ್ರಿ ಮಾಡ್ತಾರ. ಅವ್ರಲ್ಲಿ ಏನ್ ಮಾಡ್ತಾರ, ಒಂದ್ ಎಲೆ ಅಡಿಕೆ ತಗೊಂಡು ಒಬ್ರು ಹೊಂದಾಣಿಕೆ ಮಾಡ್ಕೊಂಡೆ ಮದ್ವೆನ ಅದು ಫಾಲೋ ಮಾಡ್ಕೊಂಡ್ರ ಅವ್ರ ಸರ್. ಇನ್ನು ಸ್ವಲ್ಪ ಅನುಕೂಲ ಇರೋರು ಅವ್ರ ತಕ್ಕ ಮಟ್ಟ ಎಲ್ಲಾರನ್ನು ಕರೆದು ಮಾಡೋರು ಅವರ. ಮದುವೆಗಳಲ್ಲಿ 2 ತರನೂ ಇದೆ ಸರ್. ಅವರಲ್ಲಿ ಸಂಪ್ರದಾಯ ಪ್ರಕಾರ ಮಾಡ್ಕೊಳ್ಳೋರು ಅವರ, ಅವ್ರ ಅನುಕೂಲ ತಕ್ಕಂತ ಮಾಡ್ಕೊಳ್ಳೋರು ಅವರ. ಅದು 2 ಸ್ವಲ್ಪ ಬೇರೆ ಬೇರೆ ಸ್ವಲ್ಪ ಚೇಂಜ್ ಆಗಿದೆ. ಅಂದ್ರೆ ಪ್ರಸ್ತುತವಾಗಿ ಸಹ ಅವರು ಇಂದಿನ ತಮ್ಮ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಹೋಗೋದ್ರ ಜೊತೆಗೆ ಪ್ರಸ್ತುತ ಜೀವನ ಶೈಲಿಯನ್ನು ಸಹ ಅಳವಡಿಸಿಕೊಂಡು ಒಂದು ಸುಗಮವಾದ ಜೀವನವನ್ನು ಪ್ರಸ್ತುತ ನಡೆಸ್ತಾ ಇದ್ದಾರೆ. ಮಕ್ಕಳನ್ನ ಓದೋದ್ರಲ್ಲಿ ಈಗ ಸರ್ ಬಹಳ ತಲೆ ಕೆಡ್ಸ್ಕೊತಿದ್ದಾರೆ ಸರ್. SLC ವರ್ಗಂಟು ಮಕ್ಕಳು ಓದಿಸ್ತಾರ. ಮುಂದಕ್ಕ ಮಕ್ಕಳು ಓದೋ ಮಕ್ಕಳಿಗೆ ಅವ್ರು ಓದಿ ಅಂತ ಸಹಾಯ ಮಾಡ್ತಾರ. ಮಕ್ಕಳು ಸ್ವಲ್ಪ ಇದ್ ಮಾಡ್ಕೊಂಡು ಓದಿ ಓದ ಗಮನ ಕೊಡದೆ ಅವ್ರ ವೃತ್ತಿ ಬಗ್ಗೆ ಅವರು ಇದ್ ಮಾಡ್ಕೊಬಿಡ್ತಾರ. ಈಗ ಹೇಳ್ಬೇಕು ಅಂದ್ರೆ ಎಷ್ಟೋ ಜನ ಸರ್ ಒಳ್ಳೊಳ್ಳೆ ಕೆಲಸ ಇದಾರೆ ಸರ್. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೇ ಜಾಸ್ತಿ ಅವ್ರು ಇರೋದು. ಓದ್ರ ಸಿಕ್ಕುತ್ತ ಕೆಲಸ
ಅಂದ್ರೆ ಅವ್ರವ್ರ ಅನುಕೂಲ ತಕ್ಕಂತ ಮನೆಯವರು ಓದ್ತಾರ, ಓದಕ್ ಆಗ್ಲಿಲ್ಲ ಅಂದ್ರೆ ಮನೆ ಕಷ್ಟ ಇರ್ತಾವಲ್ಲ, ಅದಕ್ಕೋಸ್ಕರ ಅವರು ಬಿಡ್ತಾರ ಸರ್. ಸರ್, ಪ್ರಸ್ತುತವಾಗಿ ತಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡಾಗಿರ್ಬೋದು, ನದಿಗಳ ಬಗ್ಗೆ ಆಗಿರ್ಬೋದು ನಮ್ಗೆ ತಿಳಿಸೋದಾದ್ರೆ ಅವು ಅದೇ ಅವರ ಒಂದು ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅವಾಗ ಬೇಸಿಗೆ ಕಾಲ ಬತ್ತು ಅಂದ್ರ ಭೂಮಿ ಎಲ್ಲ ಒಂಥರ ಮೀನ್ ಬಿಡೋದು, ಒಂಥರ ಮಳೆ ಇಲ್ದಾರ ಎಲ್ಲ ಒಣಗೋ ರೀತಿ ಇತ್ತು ಸರ್ ಆಗ ಭೂಮಿ. ಇವಾಗೆಲ್ಲ ಸ್ವಲ್ಪ ಜಮೀನ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಎಲ್ಲಾ ಭೂಮಿನೂ ಸ್ವಲ್ಪ ಈಗ ಅವ್ರ ಭೂಮಿಗಳನ್ನ ಯಾರೋ ಮಾಡ್ತಾ ಇದ್ದಿತ್ತಿಲ್ಲ ಆಗ ಸರ್. ಆ ಕಾಲದಲ್ಲಿ ಜಮೀನು ಅಂದ್ರ ಸುಮ್ಮನೆ ಬಿಡ್ತಿತ್ತು ವೇಸ್ಟ್ ಆಗಿ. ಯಾರ್ದ ಜಮೀನು ಅಂದ್ರ ಟ್ರೈಬಲ್ ಅವ್ರದ್ದು ಅಂತಂದ್ರ ಅದು ವೇಸ್ಟ್ ಆಗಿರ್ತಿತ್ತು. ಈಗ ಆ ಭೂಮಿನ ಚೆನ್ನಾಗಿ ಉತ್ತಿ ಬೆಳೆದು ಸಂಪಾದನೆ ಮಾಡ ನಾಣ್ಯಡ್ಚಿ ಈಗ ಅವ್ರಿಗೆ ಬಂದಿದೆ ಸರ್. ನಾವು ಬೇರೆ ರೀತಿ ಇರ್ಬೇಕು ಅನ್ನೋದು ಮುಂದಕ್ಕೆ ಬಂದಿದೆ ಸರ್. ಸುತ್ತಮುತ್ತ ಅಂದ್ರ ಭೀಮಟ್ಕೆರೆ ಪಂಚಾಯತಿ ವ್ಯಾಪ್ತಿಲಿ ಒಂದ್ ಕೆರೆ ಇದೆ ಸರ್. ಆ ಕಡೆ ಹೋದ್ರೆ ನೆನ್ಮೆಳ್ಳಿ ಒಂದ್ ಕೆರೆ ಇದೆ ಸರ್. ಮಧ್ಯೆ ಅದೊಂದ್ ಕಾವಲಿ ತುಂಬಿಸೋಗೆ ಸೇತುವೆಗೆ ಹೋಗಿ ಸೇರೋದೊಂದ್ ಕಾವಲಿ ಇದೆ ಸರ್. ಕಾವಲಿ ನೀರ್ ಯಾವಾಗ್ಲೂ ಏನ್ ಬರಲ್ಲ, ಮಳೆಗಾಲ ಬಂದಾಗ ಮಾತ್ರ ಬರ್ತದೆ ಸರ್. ಅದು ಆ ಕಡೆ ಆಡಿಯಿಂದ ಕೆಳಗಡೆ ಮಸಾಣ ಇದೆ, ಮಸಾಣ ಪಕ್ಕದಲ್ಲಿ ಇದೆ ಸರ್. ಹಾಗೆ ಸರ್, ಮಸಾಣಕ್ಕ ಅವ್ರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ನೀರ್ ಬೇಕು ಸರ್. ಬೋರ್ದು ಬಹಳ ಸಮಸ್ಯೆ ಇದೆ ಮಸಾಣಕ್ಕೆ ಹೋದ್ರೆ. ಆಮೇಲೆ ರಸ್ತೆ, ಮಸಾಣಕ್ಕೆ ಹೋಗೋ ರಸ್ತೆ ಇನ್ನೂ ಬಹಳ ದುರಸ್ಥಿತಿಲಿದೆ. ಅವ್ರು ಏನೇ ಹೊತ್ಕೋಬೇಕಾರ ಪಾಪ ಬಹಳ ಹಿಂಸೆ ಸರ್. ಅದೊಂದು ಅಲ್ಲಿ ರೋಡ್ ಆಗ್ಬೇಕು, ಜೊತೆಗೆ ಅಲ್ಲಿ ಕುಡಿಯೋ ನೀರು ಬಹಳ ಅನುಕೂಲ ಆಗ್ಬೇಕು ಸರ್. ಇಲ್ಲಿ ಮಸಾಣದಲ್ಲಿ ಒಂದು ಸಡ್ಡು ನಿರ್ಮಾಣ ಮಾಡಿದ್ರು, ಅದು ಸರಿಯಾದ ರೀತಿ ಅದು ನಮ್ಗೆ ಯಾಕ ಐತಾರೆ ಸರ್. ಚೆನ್ನಾಗಿ ಒಂದು ಕಂಪೌಂಡ್ ಹಾಕಿ, ಸುತ್ತಲೂ ಒಂದು ಕಂಪೌಂಡ್ ಹಾಕಿ ಮಸಾಣಕ್ಕೆ ಹೋಗಂಗ ಒಂದು ರೋಡ್ ಮಾಡ್ಕೊಡ್ಬೇಕು ಸರ್. ಸರ್, ಇಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ಏನೆಲ್ಲ ವೃತ್ತಿಗಳನ್ನ ಮಾಡ್ತಾ ಇದ್ರು, ಪ್ರಸ್ತುತವಾಗಿ ಈಗ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ? ಅದು ಮೊದಲು ಅವರು ಕಾಡಿಂದ ದಟ್ಟ ತಂದು ಎಣ್ಕೊಂಡು ಮಾರ್ಕೊಂಡು ಜೀವನ ಮಾಡ್ಕೊಂಡು ಬಳಕಡ್ಡಿ ಅಂತ ಬರ್ತಿದ್ರು ಸರ್. ಬಿದಿರ್ ಕಡ್ಡಿನ ಕೊಚ್ಚಿ ಅದನ್ನ ಕಟ್ರೀತಿ ಮಾಡ್ಕೊಂಡು ಅದನ್ನ ಮಾರಿ ಸಾಯಂಕಾಲಕ್ಕೆ ಅವರು ಆಗ ದುಡ್ಡು ಇರ್ತಿತ್ತಿಲ್ಲ ಸರ್. ಅವ್ರಿಗೆ ಉಳ್ಳಿ ರಾಗಿನ ಕೊಡೋರು, ಸರ್. ಅದನ್ನ ಈಸ್ಕೊಂಡು ಅವರು ಪಾಪ ಹಾಗೆಲ್ಲ ಜೀವನ ಮಾಡಿದ್ದಾರೆ ಸರ್. ಇವಾಗೇನಿಲ್ಲ ಸರ್, ಸರ್ಕಾರದ ಕಡೆಯಿಂದ ತಿಂಗಳ ರೇಷನ್ ಬರ್ತಾ ಇದೆ, ಜೊತೆಗ ಅನುಕೂಲ ಮಾಡ್ಕೊತಿದ್ದಾರೆ ಸರ್. ಯಾರು ವೇಸ್ಟ್ ಮಾಡ್ಕೊಳಲ್ಲ, ತಿನ್ನ ಅನ್ನಕ್ಕೆ ಯಾರು ಅವರು ಮಾಡ್ಕೊಳಲ್ಲ ಸರ್. ಬೇರೆಯವ್ರು ಹೇಳ್ಬೋದು ಅವ್ರು ಮಾರ್ಕತಾರ ಕೇಳ್ಕತಾರ ಅಂತ, ಅವ್ರ ಮನೆಗಳಲ್ಲಿ ಹೋದ್ರೆ ಈಗಲೂ ಅವ್ರ ದವಸದನ್ನ ತುಂಬಿರುತ್ತೆ ಸರ್. ಅವ್ರು ತಿನ್ನೋದೇ ಮಾಮೂಲಿ ಸರ್ಕಾರದ ಕೂಡ ಅನ್ನಗಳ ಬೀಟಿ ಕೀಟಿ ಅವ್ಕೆ ಯಾವ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು. ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ಹಬ್ಬಗಳು ಮತ್ತು ಆಚರಣೆಗಳು ಹೇಗೆ ವಿಭಿನ್ನವಾಗಿರ್ತಿತ್ತು ಅಂತ? ಸರ್, ಅದು ಈಗ ದೀಪಾವಳಿ ಮುಗಿದ ಈಗ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದೂವರೆ ತಿಂಗಳಲ್ಲಿ ನಮ್ಮ ಈ ಭಾಗಗಳೆಲ್ಲ ಸ್ಟಾರ್ಟ್ ಆಗ್ತವೆ ಸರ್. ಫಸ್ಟ್ ಬೆಲಕುಪ್ಪ ಜಾತ್ರೆ ಆಯ್ತದ, ಅದಾಯ್ತಿದಂಗೆ ತುಮ್ಸೋಗೆ ಮಾದೇಶ್ವರನ ಜಾತ್ರೆ ಸುತ್ತ ಭೀಮನ್ ಕೂಲಿ ಆಯ್ತಿದಂಗೆ ಲಾಸ್ಟ್ ಎಂಡಿಂಗು ನಮ್ಮ ಮಾಡಿಲಿ ಮಾರಮ್ಮನ ಜಾತ್ರೆ ಆಗಿದೆ ಸರ್. ಗ್ರ್ಯಾಂಡ್ ಆಗುತ್ತೆ ಅದು. ಮಾಮೂಲಿ ಲಾಸ್ಟ್ ಯುಗಾದಿ ಹಬ್ಬ ಒಂದ್ 15 ದಿನ ಅನ್ಬಿಟ್ಟು ಮಾಡ್ತಾರೆ ಸರ್. ಆ ಟೈಮ್ಗೆ ಮಾಮೂಲಿ ಅವರು ದೇವಸ್ಥಾನದ ಅವರು ಪೂಜಾ ಪುನಸ್ಕಾರ ಮಾಡ್ತಾರ. ಮಲ್ಲಿಪುರದ ಮಾರಮ್ಮ ಅಂತ ಒಂದು ಇಲ್ಲಿದೆ ಸರ್, ಯಗ್ನೂರ್ ಪಕ್ಕ ಚೆನ್ನಿಪುರ ಅಂತ, ಅಲ್ಲಿ ಅದನ್ನೇ ಮಲ್ಲಿಪುರದ ಮಾರಮ್ಮ ಅಂತ ಅವ್ರೊಂದು ಹಬ್ಬ ಮಾಡ್ಕೊತಾರೆ ಸರ್. ಅದು ಮಾಮೂಲಿ ಸಂಪ್ರದಾಯ ಪ್ರಕಾರ ಅದನ್ನ ಅವರು ನಡ್ಸ್ಕೊಳ್ತಾರೆ ಸರ್. ವರ್ಷಕ್ಕೊಂದು ಮಾಡ್ಕೊತಾರೆ ಸರ್. ಸರ್, ನಿಮ್ಮ ಒಂದು ಕಲೆ ಮತ್ತು ಕುಶಲತೆಯ ಬಗ್ಗೆ ತಿಳಿಸೋದಾದ್ರೆ ನೀವು ಮಾಡುವಂತಹ ವಿಶಿಷ್ಟ ಕಲಾಕೃತಿಗಳು, ಬಿದಿರಿನ ಕೆಲಸಗಳು, ಜೊತೆಗೆ ಚಿತ್ರಕಲೆಗಳ ಬಗ್ಗೆ ತಿಳಿಸೋದಾದ್ರೆ? ಸರ್, ಅವರು ಕೋಲಾಟ, ಡಮರುಕ್ ಅಂತ ಒಂಥರ ಬಡಿತಾರ. ಬೆಳಗಾನ ಒಂದು ಪಿಪಿ ಊದ್ಕೊಂಡು ಅವರೆಲ್ಲ ಬಹಳ ಫೇಮಸ್ ಸರ್. ಕಲೆ ಅದು 4-5 ಸರ್ ರಂಗೋಲಿ ಅವನ್ನೆಲ್ಲ ಮಾಡ್ತಾರ. ಅವ್ರು ತೊಪ್ಪು ಕಟ್ಕ ಕುಣಿಯೋದು ಅವೆಲ್ಲ ಇನ್ನು ಸಂಸ್ಕೃತಿಯ ಪ್ರಕಾರ ಮಾಡ್ತಾರೆ ಸರ್. ಅಂದ್ರೆ ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಇನ್ನೂ ಪಾಪ ಹಳ ಕಾಲದಿಂದ ಮಾಡಿರೋದನ್ನ ಬುಟ್ಟಿಗಳ ವೃತ್ತಿನ ಅದನ್ನ ಮಾಡ್ಕೊ ಹೋಯ್ತಲ್ಲ, ಅದ್ರ ದೇವ್ರನ್ನ ಪಾಲಿಸ್ಕೊ ಹೋಯ್ತಾರಲ್ಲ ಅನ್ನೋದೊಂದು ನಮ್ಗ ಇನ್ನೂ ಖುಷಿ ಆಗುತ್ತೆ ಸರ್. ಈಗಿನವ್ರು ನಾಚ್ಕತಾರ ಕುಣಿಯಕ ಮಾಡಕ ಅಂದ್ಬಿಟ್ಟು ಬೇರೆ ತರ ಕುಣಿಯಕ ನಾಚ್ಕತಾರ. ಆದ್ರೆ ಅವರು ಸಂಪ್ರದಾಯನ ಪ್ರಕಾರ ಅಷ್ಟು ಜನಗಳೇ ಜಾತ್ರೆ ಅಂದ್ಮೇಲೆ ನಿಮ್ಗೆ ಗೊತ್ತು ಸರ್, 1000 ಜನ ತುಂಬಿರ್ತಾರ. ಅದ್ರಲ್ಲಿ ಅವರದೇ ಆದಂತ ಒಂದು ಕಲೆ ನೋಡಕ್ ಒಂಥರ ಬಹಳ ಖುಷಿ ಆಗುತ್ತೆ ಸರ್. ನಮ್ಮ ಮಳೂರ್ ಜೊತೆ ಆಗುತ್ತೆ ಸರ್ ಲಾಸ್ಟ್ ಆ ಟೈಮ್ಗೆ. ಅದುವೆ ಆದ್ರ ಟೈಮ್ಗ ಒಂದ್ ದಿನ ಪೂರ್ತಿ ನೈಟು ಗಂಡಸರು ಹೆಂಗಸರು ಎಲ್ಲಾ ಅದನ್ನ ಬಡ್ಕೊಂಡು ಕುಣಿತಾ ಇದ್ರ ಒಂಥರ ಅವ್ರ ದೇವ್ರಿದೆ ಸರ್. ಅವ್ರದ್ದು ಅವ್ರ ದೇವ್ರಿ ಅಲ್ಲಿಗೆ ಇಳಿದ ರೀತಿ ಅವರು ಜನಗಳಿಗೆ ಮನರಂಜನೆ ಕೊಡ್ತಾರೆ ಸರ್. ಅದೇ ರೀತಿ ಸಂಪ್ರದಾಯ ನಡ್ಕೊಳ್ತೀವಿ. ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಷ್ಟು ಏನು ಸಮಸ್ಯೆಗಳನ್ನ ಇನ್ನೂ ಸಹ ಎದುರಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
ಅದೇ ಸರ್ ಅವ್ರಿಗೆ ಓದೋದಕ್ಕೆ ಅವ್ರಿಗೆ ಸ್ವಲ್ಪ ಹಣಕಾಸು ಸಹಾಯ ಬೇಕು. ಹ್ಮ್ ಓದಿಸ್ಬೇಕು ಅಂತ ಆಸೆ ಇದೆ ಸರ್. ಮನೆಯವ್ರಿಗೆ ಕೂಲಿ ಮಾಡಿ ಎಲ್ಲಾನು ಮೇಂಟೈನ್ ಮಾಡಕ್ಕಾಗಲ್ಲ. ಹಾಸ್ಟೆಲ್ಗಳಿದೆ ಸರ್. ಹ್ಮ್ ಹಾಸ್ಟೆಲ್ಗಳಂದ್ರೆ ಮೈಸೂರು ಹ್ಮ್ ಹೋದ್ರು ಮೈಸೂರು ಹೋಗ್ಬೇಕು. ಮೈಸೂರಿಗೆ ಹೋಗ ತಂದೆ ತಾಯಿ ಹೋಗಿ ಬರಕ್ಕಾಗಲ್ಲ. ಮಕ್ಕಳಾಗ ಸಪೋರ್ಟ್ ಹೋಗಿ ಬರಕ್ ಅವ್ರಿಗೆ ಎಲ್ಲಾರು ಓದೋದ ಖರ್ಚು ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಸರ್. ಹ್ಮ್ ಅದ್ರ ಸಮಸ್ಯೆ ಸರ್ ಆಗಿದೆ ಸರ್. ಓದ್ಸಕ್ಕ ಸಮಸ್ಯೆ ಇದೆ ಸರ್. ಸರ್ಕಾರದ ಕಡೆಯಿಂದ ಅವ್ರಿಗೊಂದು ಯಾವ ರೀತಿನಾದ್ರು ಸಹಾಯಗಳ ಕೊಡ್ಬೇಕು ಸರ್. ಎಜುಕೇಶನ್ ಹೆಣ್ಮಕ್ಳಿಗಾಗ್ಬೋದು ಗಂಡ್ ಮಕ್ಳಿಗಾಗ್ಬೋದು ಸರ್ಕಾರದಿಂದ ಅದನ್ನ ಓದ್ಸಕ್ಕ ಇನ್ನೂ ಯಾವತ್ತಿನ ಸಹಾಯ ಕೊಡ್ಬೇಕು ಸರ್. ಕೊಟ್ಟಿದ್ದಾರೆ ಆದ್ರೂ ಇನ್ನೂ ಸಹಾಯ ಕೊಡ್ಬೇಕು ಸರ್. ಹಣ ಸಹಾಯ ಅಂತ ಮಾಡ್ಬೇಕು ಸರ್. ಅವ್ರಿಗೆ ಅವ್ರ ತಂದೆ ತಾಯಿ ಕೂಲಿ ಮಾಡೋದ್ರಲ್ಲಿ ಮಕ್ಕಳನ್ನ ಓದಿಸೋದು ಬಹಳ ಕಷ್ಟ ಇದೆ ಸರ್. ಹೌದು. ಅದರಿಂದ ಇನ್ನಷ್ಟು ಸೌಲಭ್ಯಗಳ ಕೊಡ್ಬೇಕು ಸರ್. ಸರ್ಕಾರದಿಂದ ಕೊಡ್ಬೇಕು ಸರ್. ಈಗ ಆಹಾರ ಕೊಡ್ತಾ ಇದಾರೆ. ಅದು ಬರೀ ಆಹಾರ ತಿನ್ಕೊಂಡ್ರೆ ಬರೀ ಆಗಲ್ಲ ಸರ್. ಓದೋದಕ್ಕೆ ಅವ್ರಿಗೆ ಪುಸ್ತಕ ಪೆನ್ ಆಗ್ಬೋದು, ಬಟ್ಟೆ ಬರಿಗಳಾಗ್ಬೋದು, ಅದಕ್ಕೆ ಹೆಚ್ಚಿನ ಸಹ ಒತ್ತು ಕೊಡ್ಬೇಕು ಸರ್ ಸರ್ಕಾರ. ಹೌದು. ಆರೋಗ್ಯನೂ ಅಷ್ಟೇ ಸರ್. ಮೊದಲಿಗೆ ಕರೆಕ್ಟಾಗಿ ಬಂದು ನೋಡ್ಕೊತಿದ್ರು. ಈಗ ವಿವೇಕಾನಂದಲ್ಲಿ ಬಹಳ ನಾನ್ ನೋಡಿದ ಮಟ್ಟಿಗೆ ಸರ್, ಈಗ ಒಂದು 10 ವರ್ಷದ ಹಿಂದೆ ಹಿಂದೂ ಮೇಡಮ್ ಅಂತ ಇದ್ರಲ್ಲ ಸರ್, ಸುಬ್ರಹ್ಮಣ್ಯ ಡಾಕ್ಟರ್, ಅವಾಗ ಇದ್ದಾಗ ಸರ್ ಒಳ್ಳೆ ಫ್ರೀ ಎಲ್ಲಾ ಸಿಕ್ತಿತ್ತು ಸರ್. ಪಾಪ ಒಬ್ಬ ಎಂತ ಪೇಷಂಟ್ ಆಗಿ ಹೋದ್ರು ಅವ್ರನ್ನ ನಾರ್ಮಲ್ ಮಾಡಿ ಕಳಿಸ್ತಿರು ಸರ್. ಇವಾಗ ಪಾಪ ಅವ್ರಿಗೂ ಅರ್ಧಕ್ಕರ್ಧ ಫೀಸ್ ಕಟ್ಟೋ ರೀತಿ ಸರ್. ಹಾಸ್ಪಿಟ್ಲ್ಗಳ ಅವ್ರಿಗೂ ಇರ್ತದೆ ಸರ್. ಅವ್ರ ಕೆಲಸ ಮಾಡೋರ್ಗ ಎಲ್ಲಾನು ಫ್ರೀನೇ ಮಾಡಕ್ಕಾಗಲ್ಲ. ಸರ್ಕಾರದಿಂದ ಇವ್ರಿಗ ಆದಂತ ಇದನ್ನ ಕೊಡ್ಬೇಕು ಸರ್. ಮೊದ್ಲು ಹೆಂಗ್ ಕೊಡ್ತಿರೋ ಅದೇ ರೀತಿ ನನ್ನ ಅನಿಸಿಕೆ ಸರ್. ಸರ್ಕಾರದಿಂದ ಫ್ರೀ ಇವ್ರ ಏನ್ ಬರುತ್ತೆ ಸರ್, ಅದ್ರ ಕಡೆಯಿಂದ ಸರ್ಕಾರದಲ್ಲಿ ಹಾಸ್ಪಿಟ್ಲ್ಗೆ ಹೋದವ್ರಗ ಈಗ ನಮ್ಮ ಇತರ ಜನಗರ್ಗ 1000 ರೂಪಾಯಿ ಆದ್ರ ಇವ್ರಿಗೊಂದು 100 ರೂಪಾಯಿ ಲೆವೆಲ್ಗಾರ ಒಂದ್ ಕೂಡ ಅಂತದೊಂದು ಮಾಡ್ಬೇಕು ಸರ್. ಸುಮಾರು ಕಡಿಮೆ ವೆಚ್ಚದಲ್ಲಿ ಒಂದು ಇಂತಹ ಕಷ್ಟದಲ್ಲಿರುವಂತಹ ಆದಿವಾಸಿ ಜನಗಳಿಗೆ ಒಂದು ಸೌಲಭ್ಯವನ್ನು ಒದಗಿಸ್ಕೊಟ್ರೆ ಅವರಿಗೆ ಆರೋಗ್ಯ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಯೊಂದರಲ್ಲೂ ಸಹ ಸಹಕಾರಿ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ ಸರ್. ಜೊತೆಗೆ ಸರ್ ಅವರು ಈ ಎಲ್ಲಾರು ಡ್ರಿಂಕ್ಸ್ ಅಂತಿದ್ದೆ ಸರ್ ಮೊದಲ್ಗ, ಇತ್ತಿಲ್ಲ ಸರ್. ಈಗ ನಮ್ ಪಕ್ಕದಲ್ಲೇ ಒಂದು ಬಾರ್ ಆಗ್ಬಿಡ್ತು ಮಟ್ಕೇರಿ ಹತ್ರ. ಆದ್ರಿಂದ ಈಗ ಸ್ವಲ್ಪ ಸಣ್ಣ ಪಣ್ಣ ಯುವಕರು ಸುಧಾ ಎಲ್ಲ ಇದ್ ಮಾಡಕ್ ಬಂದ್ಬಿಟ್ರು. ಅದು ಸ್ವಲ್ಪ ಅದನ್ನೇ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಸರ್ ಸರ್ಕಾರದ ಕಡೆಯಿಂದ. ಅವರು ಊಟ ತಿಂಡಿ ಮಾಡಲ್ಲ, ಆರೋಗ್ಯ ಕೆಡ್ಸ್ಕೊಬಿಡ್ತಾರ. ಅದ್ರ ಬಗ್ಗೆ ಅದು ಒಂದ್ ಸ್ವಲ್ಪ ಸರ್ಕಾರ ಚಿಂತನೆ ಮದ್ಯಪಾನದ ಒಂದು ಸೇವನೆ ಜಾಸ್ತಿ ಆಗಿದೆ ಸರ್. ಈಗ ಹೊರಗಡೆ ಮಾಡ್ತೀರಿ, ಈಗ ಅಲ್ಲಿ ಊರ್ ಕಡೆನೆ ಬಂದ್ ಕೊಡೋದು ಮಾಡೋದಾದ್ರೆ ಪಾಪ ಅವರು ಒಂದ್ ಕುಡಿಯವರು 4 ಕುಡಿತಾರ. ಆಗ ಅರ್ಧ ಮುತ್ತು ಉಣ್ಣಕ್ಕಾಗಲ್ಲ ಸರ್. ಅವಾಗ ಏನ್ ಮಾಡ್ತಾರ, ಬಳಿ ಬಿಡ್ತಾರ. ಆಗ ಆರೋಗ್ಯ ಕೆಡ್ತಿದೆ ಸರ್. ಅದನ್ನ ಸ್ವಲ್ಪ ಅವರ ಆಡಿ ಪಕ್ಕ ಹತ್ರದಲ್ಲಿ ಎಲ್ಲೂ ಮಾರಾಟ ಮಾಡಬಾರ್ದು. ಅದ್ರ ಬಗ್ಗೆ ಒಂದು ಶಿಸ್ತು ಕ್ರಮವನ್ನು ವಹಿಸ್ಬೇಕು ಸರ್, ಅನುಕೂಲ ಆಗತ್ತೆ ಅಂತ. ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದ್ದಾರೆ, ಇದರಿಂದ ನಿಮ್ಮ ಜೀವನಕ್ಕೆ ಏನಾದ್ರೂ ಅನುಕೂಲ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ಅದೇ ಅವರು ಬೆಳೆಯಂತ ಬೆಳೆಗಳಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಸರ್. ಈಗ ಅವರು ಬೆಳೆದ್ರ ಮಾರ್ಕೆಟ್ ಆಗ್ಬೋದು, ಇಲ್ಲ ಅಕ್ಕಪಕ್ಕದವ್ರಿಗೆ ಮಾರ್ಬೋದು. ಮಾರಿದ್ರೆ ಅವ್ರಿಗೂ ಹಣಕಾಸು ಸಿಗುತ್ತೆ, ಜೊತೆಗೆ ಬೇರೆ ತಗೊಳ್ಳೋರ್ಗು ಅವ್ರಿಗ ಅನುಕೂಲಕ್ಕೆ ಆಗುತ್ತೆ ಸರ್. ಬೆಳೆಯಂತ ಬೆಳೆಲಿ ರಾಗಿ ಬೆಳಿತಾರೆ, ಹತ್ತಿ ಬೆಳಿತಾರೆ ಸರ್, ಜೋಳ, ಮಾಮೂಲಿ ಅವರೆಕಾಳು. ನಮ್ಮ ಇಲ್ಲಿ ಬೆಳೆಯಂತ ಬೆಳೆ ಸರ್, ಅದು ನಮ್ಮ ಟ್ರೈಬಲ್ ಅಲ್ಲಿ ಬೆಳೆದು. ಅವ್ರು ಮಾಮೂಲಿ ರಾಗಿ, ಜೋಳ, ಹತ್ತಿ ಈ ತರ ಬೆಳೆಗಳು ಬೆಳಿತಾರ ಸರ್. ಅದರಲ್ಲಿ ಆಧುನಿಕ ತಂತ್ರಜ್ಞಾನ ಅಂದ್ರೆ ಟ್ರ್ಯಾಕ್ಟರ್ ಗಳು ಬಳಸೋದಾಗಿರ್ಬೋದು. ಅವ್ರಿಗೆ ಅದು ಕಮ್ಮಿ ಸರ್. ಪಾಪ ಇಲ್ಲ ಯಾರ ಹತ್ರ ಸರ್ಕಾರದಿಂದ ನೋಡಿ, ಅದು ನೀವ್ ಹೇಳಂಗ ಸರ್. ಈಗ ಜಮೀನ್ ಇದೆ ಪಾಪ 3 ಎಕರೆ, 2 ಎಕರೆ, 1 ಎಕರೆಯಿಂದ ಹಿಡಿದು ಒಂದು 3-4 ಎಕರೆ ಗಂಟು ಇದೆ ಸರ್ ಜಮೀನು. ಅಂತವ್ರಿಗೆ ಸರ್ಕಾರದಿಂದ ನೀವೆಲ್ಲ ಟ್ರ್ಯಾಕ್ಟರ್ಗಳು ಉಳುಮೆಗ ಒಂದು ಫ್ರೀ ಅವ್ರಿಗೆ ಸರ್ಕಾರದಿಂದ ಕೊಡೋ ರೀತಿ ಟ್ರ್ಯಾಕ್ಟರ್ ಆಗ್ಬೋದು, ಇಲ್ಲ ಅವರ ಉದ್ಯೋಗಕ್ಕೋಸ್ಕರ ವಾಹನಗಳಾಗ್ಬೋದು. ಎಲ್ಲ ಡ್ರೈವಿಂಗ್ ಮಾಡೋ ಹುಡುಗರು ಇದಾರೆ, ಎಷ್ಟೋ ಹುಡುಗರು ಡ್ರೈವಿಂಗ್ ಮಾಡೋರು ಇದಾರೆ. ಅವ್ರಿಗೊಂದು ಸರ್ಕಾರದಿಂದ ಗಾಡಿಗಳನ್ನ ಕೊಡ್ಬೋದು. ತರಕಾರಿ ಗಾಡಿನೋ, ತರಕಾರಿ ಮಾರೋದು, ಬೇರೆ ಉದ್ಯೋಗ ಮಾಡಕ್ಕೋಸ್ಕರ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ಬೇಕು ಸರ್. ಅವಾಗ ಗಾಡಿಗಳು ಕೊಡ್ಬೇಕು ಸರ್. ಅದ ಟ್ರ್ಯಾಕ್ಟರ್ ನೇರ ಆಗ್ಬೋದು, ಟಾಟಾ ಎಸ್ ಆಗ್ಬೋದು, ಆಟೋ ನೇರ ಆಗ್ಬೋದು. ಅದನ್ನ ಸರ್ಕಾರದಿಂದ ಫ್ರೀ ನಮ್ಮ ಮಾಡಿಗ ಸ್ವಲ್ಪ ಅನುಕೂಲ ಬೇಕು ಸರ್. ಸಖತ್ ಹುಡುಗಿದ್ದಾರೆ ಸರ್. ಹೆಚ್ಚು ಕಮ್ಮಿ ಒಂದು ಎಜುಕೇಶನ್ ಮಾಡ್ರೆ ಎಲ್ಲ ಡಿಗ್ರಿ ಮಾಡ್ರೆ ಹುಡುಗರು ಇರೋದು, ಎಲ್ಲ ಡಿಗ್ರಿ ಮಾಡಿರೋ ಹುಡುಗ ಸರ್ ಇರೋದು. ಅದರಿಂದ ಯಾರು ಸೆಕೆಂಡ್ PUC ಅಂತೂ ಪಕ್ಕ, ಅದಕ್ಕಿಂತ ಎಷ್ಟು ಮಾಡೋರು ಇದಾರೆ ಸರ್. ನಿರುದ್ಯೋಗಿ ಎಲ್ಲ ಪಾಪ ಕೆಲಸ ಇಲ್ಲದೆ ಮಲ್ಲ ಅವ್ರಿಗೆಲ್ಲ ಸರ್ಕಾರದಿಂದ ಒಂಚೂರು ವಾಹನಗಳ ವ್ಯವಸ್ಥೆ ಮಾಡ್ಕೊಟ್ರೆ ಅವ್ರ ಜೀವನ ಕಳ್ಕೊತಾರ ಸರ್. ಎಲ್ಲಾರ್ಗು ಜಮೀನ್ ಇಲ್ಲ, 1 ಎಕರೆ ಇರೋದ್ರಿಂದ 2-3 ಜನ ಗಂಡ್ ಮಕ್ಳು ಇರ್ತಾರ. ಮನೆನೂ ಸಾಲಲ್ಲ, ಜೊತೆಗೆ ಅವ್ರ ವ್ಯವಹಾರನು ಮಾಡಕ್ಕಾಗಲ್ಲ ಸರ್. ಆಮೇಲೆ ಸೈಟಿನ ಸಮಸ್ಯೆ ಜಾಸ್ತಿ ಇದೆ ಸರ್. ಅವ್ರಿಗೆ ಒಂದೇ ಮನೆಗಳಲ್ಲಿ 4-4 ಜನ ಇದ್ದಾರೆ, ಒಂದೇ ಮನೆಗಳಿಲ್ಲ.
ಒಂದ್ ರೂಮಲ್ಲಿ ಒಬ್ಬ, ಮಧ್ಯ ರೂಮಲ್ಲಿ ಒಬ್ಬ, ಇಂಚೂರು ಹೊಸಾಲೊಬ್ಬ, ಆ ರೀತಿ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಸರ್ಕಾರದ ಕಡೆಯಿಂದ ಒಂದು 5 ಲಕ್ಷ 4 ಲಕ್ಷ 5 ಲಕ್ಷ ಮನೆನ ಅವರೇ ಕಟ್ಕೊಟ್ರು ಪರವಾಗಿಲ್ಲ, ಇಲ್ಲಾಂದ್ರೆ ಅವ್ರ ಹೆಸರು ಕೊಟ್ರ ಅವ್ರು ಮನೆಗಳಾರ ಮಾಡ್ಕೊತಾರ ಸರ್. ಅದು ಸಮಸ್ಯೆ ಜಾಸ್ತಿ ಇದೆ ಸರ್ ಮನೆನೇ ಮಾಡಿದ್ದು. ಒಂದು ರೋಡು ಮನೆ, ಆಮೇಲೆ ನೀವು ಹೇಳಿದ್ರೆ ಸರ್ ಓದಿರೋ ಸಮಸ್ಯೆ ಹೆಚ್ಚಾಗಿದೆ ಸರ್. ಅವ್ರ ಸ್ವಂತ ಉದ್ಯೋಗ ಮಾಡೋದಿಕ್ಕಾದ್ರೂ ಏನಾದ್ರು ಒಂದಷ್ಟು ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅವ್ರ ಜೀವನೋಪಾಯಕ್ಕೆ ಅಂತ. ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ನೀವು ಹೇಳೋದಿಕ್ ಬಯಸ್ತೀರಾ? ಸರ್, ಈಗ ಸರ್ಕಾರದ ಕಡೆಯಿಂದ ಅಂದ್ರೆ ಸರ್ ನಮ್ಮ ವಿವೇಕಾನಂದ ಕಡೆಯಿಂದ ಜಾಸ್ತಿ ಸ್ವಲ್ಪ ಸೌಕರ್ಯ ಇರೋದು ಸರ್ ನಮ್ಮ ಭಾಗಕ್ಕ, ನಮ್ಮ ಟ್ರೈಬಲ್ ಇದಕ್ಕ ಸರ್. ವಿವೇಕಾನಂದ ಸಂಸ್ಥೆಯಿಂದ ಪರವಾಗಿಲ್ಲ ಸರ್. ಹೇಳ್ಬೇಕು ಅಂದ್ರೆ ಅರ್ಧಕ್ಕರ್ಧ ಅದು ಸರ್ಕಾರ ಏನ್ ನಡೆಸ್ಕೊಡ್ತಾರೆ ಅದೇ ರೀತಿ ಅವರು ಸ್ವಲ್ಪ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಸರ್. ಎಮರ್ಜೆನ್ಸಿ ಆದವ್ರಿಗೆ ಏನಾದ್ರು ಹೋದಾಗ ಹಾಸ್ಪಿಟ್ಲಿಂದ ಏನ್ ವ್ಯವಸ್ಥೆ ಮಾಡ್ಬೇಕು ಅವ್ರ ಕಡೆಯಿಂದ ಏನ್ ಬೇಕು ಅಷ್ಟ ಮಾಡ್ತಾರ. ಅದೇನ್ ತೊಂದ್ರೆ ಇಲ್ಲ ಸರ್, ಮಾಡ್ಕೊಡ್ತಾರ. ಇನ್ನು ಸರ್ಕಾರದಿಂದ ಈಗ ಹೇಳಿದ್ರಲ್ಲ ಆ ಸೌಲಭ್ಯಗಳು ಹೊರತುಪಡಿಸಿ ಇನ್ನೂ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ ಸರ್, ಅದೇ ರಸ್ತೆ, ಡ್ರೈನೇಜ್ ಸರ್ ಆಗ್ಬೇಕು ಸರ್. ಈಗ ಸಿಸಿ ರಸ್ತೆ ಆಗ್ಬೇಕು, ಜೊತೆಗ ಅವ್ರ ಮನೆಗಳಿಂದ ಪಕ್ಕಕ್ಕ ಕಸ ಹೋಗ್ಬೇಕಾರ ಅದ ಸಮಸ್ಯೆ ಜಾಸ್ತಿ ಸರ್. ಎಲ್ಲ ಗುಂಪು ಮನೆ ಮಾಡ್ಕೊಬಿಟ್ಟು ಸರ್ ನಮ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗಕ್ ಆಯ್ತಾ ಇಲ್ಲ ಅಂದ್ರೆ ಅವರು ನನ್ ಜಾಗನ ಬಿಟ್ಕೊಡಲ್ಲ ಅಂತಾರ ಸರ್. ಅದರಿಂದ ಸರ್ಕಾರದವರು ಒಂದ ಎಲ್ಲಾ ಕಡೆ ಯಾವ ರೀತಿ ಬೀದಿ ಮಾಡಿ ಅದನ್ನ ಮಾಡಿ ಕೊಡ್ಬೇಕು ಸರ್. ಅದನ್ನ ಸಮಸ್ಯೆ ಪಾಪ ಅವ್ರು ಅವ್ರ ಮನೆಯಿಂದ ಇವ್ರ ಮನೆಗೆ ಹೋಗಂಗಿಲ್ಲ, ಇವ್ರು ಅವ್ರ ಮನೆಗೆ ಹೋಗಂಗಿಲ್ಲ. ಅವ್ರ ಎಲ್ಲ ಒಂದು ಇಂಚೂರ್ಕೊಂಡ್ ಬರಂಗ ಆಗ್ಬಿಟ್ಟಿದೆ ಸರ್. ಮೊದ್ಲೇ ಮನೆ ಕಟ್ಬಿಟ್ಟಾರ, ಅವ್ರು ಇಂಚೋರ್ ಜಾಗ ಕೊಡಲ್ಲ, ಅವ್ರು ಮುಂಚೋರ್ ಜಾಗ ಕೊಡಲ್ಲ ಅನ್ಕೊಂಡು ಇನ್ನೂ ಸಮಸ್ಯೆ ಅವರು ಜಗಳ ಆಡ್ತಾರ ಮಾಡಿ ಎದ್ಕೊಂಡು ಅವ್ರು ಇವ್ರಿಗೆ ಹೇಳ್ದಲ್ಲ, ಇವ್ರು ಅವ್ರಿಗೆ ಹೇಳಲ್ಲ ಸರ್. ಅದು ರೋಡ್ ವ್ಯವಸ್ಥೆ ಸ್ವಲ್ಪ ಮಾಡ್ಲೇಬೇಕು ಸರ್. ಯಾವ್ಯಾವ ಕಡೆ ಹೋಗ್ಬೋದು, ಯಾವ ಕಡೆ ಬರ್ಬೋದ, ಈ ಮನೆಗೆ ಎಲ್ಲಿ ಅನುಕೂಲ ಆಯ್ತದ ಹೋಗಕ ಅಂತದ್ನ ಮಾಡ್ಕೊಡ್ಬೇಕು ಸರ್. ಆಮೇಲೆ ಜಮೀನ್ಗೆ ಹೋಗೋದಂತ ಬಹಳ ಹಿಂಸೆ ಆಗ್ಬಿಟ್ಟಿದೆ ಸರ್. ಅಲ್ಲಿ ಅಂದ್ರೆ ಆ ಜಮೀನವ್ರು ಕೇಳಿದ್ರೆ ನನ್ಗೆಲ್ಲ ಗಲಾಟೆ ಮಾಡ್ತಾರ, ಬೈತಾರ ಅನ್ಬಿಟ್ಟು ಕೇಳಕ್ ಹೋಗ್ದಪ್ಪ. ಬೇರೆ ಯಾರ್ದು ಜಮೀನಿಂದ ಏರ್ಗಳು ತಕೊಂಬತ್ತಾರ, ಟ್ರಾಕ್ಟರ್ ಹೊಡ್ಕೊ ಬಿಳುವೆ ಮಾಡ್ತಾರ. ಅದು ಸಮಸ್ಯೆ ಇದೆ ಸರ್. ಅದು ಮೇಲ್ಗಡೆ ಹೋಗಿ ಸರ್ಕಾರಿ ಅಧಿಕಾರದ ಮಟ್ಟದಲ್ಲಿ ಯಾರನ್ನು ಕೇಳಕ್ ಹೋಗಲ್ಲ ಸರ್. ಕೇಳಕ್ ಹೋಗಕಂದ್ರ ಅವ್ರಗ ಅಷ್ಟು ಪಾಯಿಂಟ್ಸ್ ಕೊಡೋರು ಇಲ್ಲ ಸರ್. ಹೇಳಕ್ ಹೋದ್ರೆ ಅವ್ರ ಏನ್ ಮಾಡ್ತಾರ, ನಮ್ ಜಮೀನಲ್ಲಿ ಕೇಳಕ್ ತೊಡಕ್ ಅವ್ರ ಯಾರ ಅಂತಾರ ಸರ್. ಅದಕ್ಕೆ ಈಗ ಮುಂದಿನ ಜಮೀನ್ ರೋಡಲ್ಲಿ ಯಾರಿದ್ದಾರೆ ಸರ್, ಅವರು ಹಿಂದೆ ಒಳಗಡೆ ಇರೋರು ಗಂಟು ಆ ಜಮೀನ್ ಬಿಡ್ಸ್ಕೊ ಜಾಗ ಒಂದ್ ಟ್ರಾಕ್ಟರ್ ಒಂದ್ ಜಮೀನ್ಗೆ ಹೋಗಿ ಬರ ಅಷ್ಟು ಯಾರು ಬಿಡ್ಸ್ಕೊಡ್ಬೇಕು ಸರ್. ಅದ್ರ ಸಮಸ್ಯೆ ಜಾಸ್ತಿ ಇದೆ ಸರ್. ಅದು ಎದುರ್ಕೊಂಡು ಯಾರು ಮಾತಾಡ್ತಾ ಇಲ್ಲ ಸರ್. ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ಆ ಒಂದು ಕನಸಿನ ಗ್ರಾಮವನ್ನ ನಮ್ ಜೊತೆ ತಿಳಿಸೋದಾದ್ರೆ ಸರ್, ಇವಾಗ ನಾವು ನೋಡ್ ಮಟ್ಟಿಗೆ ಸರ್ ಹಿಂದೆ ಇದ್ದದ್ಕಿಂತ ಈಗ 4% ಬಂದಿದೆ ಸರ್ ಮುಂದೆ. ಈಗ ನಮ್ಮ ಅವಧಿಲಿ ಸರ್, ನಮ್ ಗ್ರಾಮ ಪಂಚಾಯತಿ ಈಗ ತೊಟ್ಟಿಂದ ಸರ್ ನಮ್ಮ ಅವಧಿಲಿ ಸರ್ ಆಗ ಒಂದು ಹಾಸ್ಟೆಲ್ ಸರ್. ಹಾಸ್ಟೆಲ್ ಮುಂದ್ಗಡೆ ಸಮುದಾಯ ಭವನ, ಆಗ ಅವ್ರು ಒಂದು ಇದ್ರಲ್ಲಿ ಮಾಡ್ಕೊತಿದ್ರು, ಒಂದ್ ಅಂಗನವಾಡಿ ಒಳಗಡೆ ಎಲ್ಲ ಮಾಡ್ತಿದ್ರು. ಅದನ್ನ ನಾವು ಸ್ವಲ್ಪ MLA ಹತ್ರ ಹೋಗಿ ಸರ್ಕಾರದಿಂದ MLA ಹತ್ರ ಮಾತಾಡಿ ಅದು ಬೇರೆ ಕಡೆ ಆಗಿದ್ದನ್ನ ಇಲ್ಲ ನಮ್ಗೆ ಇಲ್ಲಿಗೆ ಬೇಕು ಅಂತ ಹೇಳಿ ಅದನ್ನ ನಾವು ದೊಡ್ಡದಾಗೆ ಮಾಡಕ್ ಮಾಡ್ದು. ಅಲ್ಲಿ ಊರಲ್ಲಿ ಸ್ವಲ್ಪ ಜಾಗನ ಕೊಡದೆ ತಕೊಂಡ ಈಗ ಸಿಂಪಲ್ ಆಗಿ ಮಾಡಿ ಸ್ವಲ್ಪ ಒಂದು ಮೀಟಿಂಗ್, ಈಗ ನಮ್ ಟ್ರೈಬಲ್ ಅದರ ಒಂದು ಮೀಟಿಂಗ್ ಮಾಡ್ಬೇಕಾರ ಸಮುದಾಯನಲ್ಲಿ ಮಾಡ್ಕೊಳ್ಳೋ ರೀತಿ ಈಗ ಸಿದ್ಧತೆ ಮಾಡಿದೀವಿ ಸರ್. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ ಒಂದು ಸಮುದಾಯ ಭವನ ದೊಡ್ಡದು ಕೊಟ್ಟು ಅಲ್ಲೇ ಒಂದು ಕಲ್ಯಾಣ ಏನೋ ಮಾಡ್ಕೊಳ್ಳೋದು, ಒಂದು ಕಾರ್ಯಗಳ ಮಾಡ್ಕೊಳಂಗ ಒಂದು ಸಮುದಾಯ ಭವನ ದೊಡ್ಡದಾಗಿ ಆಗ್ಬೇಕು ಸರ್. ಅದೇ ಚೌಡಿ ಕಟ್ಟಿ ಅಂತ ಬರ್ತಾರ ಅವ್ರು ಚೌಡಿ ಕಟ್ಟಿ ಅಂತ, ಅದು ಹಳ ಕಾಲದಲ್ಲಿ ಅವ್ರು ಹೇಳ್ತಿದ್ರು. ಅದೇ ರೀತಿ ಅದನ್ನೇ ದೊಡ್ಡದಾಗಿ ಒಂದು ಭವನ ಮಾಡಿ ಅದ್ರಲ್ಲಿ ಅವ್ರು ಕಲ್ಯಾಣನ ಕಾರ್ಯಕ್ರಮನ ಮಾಡಂಗ್ ಮಾಡ್ಬೇಕು ಸರ್. ಈಗ ಮಾಡಿರೋದು ಬಹಳ ಚಿಕ್ಕದು ಸರ್. ಅದು ಏನಾದ್ರು ಒಂದ್ ಕನಿಷ್ಠ ಕುಡ್ದ ಒಂದ್ 20 ಜನ ಕೂತ್ಕೋಬಹುದು, ಒಂದ 100 ಜನ ಇದೇ ಮಟ್ಟಕ್ಕಾರ ಒಂದು ಸಮುದಾಯವನ್ನು ದೊಡ್ಡದಾಗಬೇಕು ಅಂತ ನನ್ನ ಆಸೆ ಸರ್. ಈಗ ಒಂದು ಟ್ಯಾಂಕ್ ಸರ್, ಈಗ ಇರೋ ಟ್ಯಾಂಕ್ ಅಲ್ಲಿ ನಾವು ದೊಡ್ಡ ಟ್ಯಾಂಕ್ ಅಲ್ಲಿ 4 ಬಿದಿ ನೀರು ಕುಡಿತಿದ್ದಾರೆ ಸರ್. SC/ST ಅವ್ರು ಕುಡಿತಾ ಇದಾರೆ, ಬೋಯಿ ಅವ್ರು ಕುಡಿತಿದ್ದಾರೆ ಸರ್. ಅದು ನೀರು ಸಮೇತ ಅದು ಇನ್ನೊಂದು ಟ್ಯಾಂಕ್ ಹಾಕ್ಬೇಕು ಸರ್, ವಾಟರ್ ಟ್ಯಾಂಕ್ ಬೇಕು. ಮಾಮೂಲಿ ರಸ್ತೆ ಬೇಕು, ವಾಟರ್ ಸಪ್ಲೈ ಅದು ಜೊತೆಗೆ ರಸ್ತೆ, ಮಸಾಣಕ್ ಹೋಗೋ ರಸ್ತೆ, ಜಿಮ್ಮಿನ್ಗೆ ಹೋಗೋ ರಸ್ತೆ, ಇವು ಮನೆ, ಇವು 4 ಬಹಳ ಇಂಪಾರ್ಟೆಂಟ್ ಸರ್ ನಮ್ಮಲ್ಲಿ ಟ್ರೈಬಲ್ ಅಲ್ಲಿ. ಡ್ರೈನೇಜ್ಗಳು ಸರ್, ಮನೆ ಮುಂದೆ ಡ್ರೈನೇಜ್ಗಳು, ಶೌಚಾಲಯ ಇಲ್ಲದವರು ಶೌಚಾಲಯ ಕೊಡ್ಬೇಕು. ಜೊತೆಗೆ ಅವ್ರಿಗೆ ಡಾಕ್ಯುಮೆಂಟ್ ಜಾಸ್ತಿ ಸರ್ಕಾರದಿಂದ ಉಳಿಸ್ಕೊಡ್ಬೇಕು ಸರ್. ಈಗ ಅವ್ರ ಜಾಗ ಇದೆ, ಅವ್ರಿಗೆ ಇನ್ನೂ ಸುಧಾ ಪಾಪ ದಾಖಲಾತಿ ಸಿಕ್ಕಿಲ್ಲ. ಅದು ಎಲ್ಲ ಗ್ರಾಮ ಠಾಣೆ ಅಂತ ತೋರ್ತಾ ಇಲ್ಲ, ಎಲ್ಲ ಜಮೀನು ತೋರ್ತಿದೆ ಸರ್. ಅದನ್ನ ಗ್ರಾಮ ಠಾಣೆಗೆ ಸೇರಿಸಿ ಅವ್ರವ್ರ ಜಾಗಗಳನ್ನ ಅವ್ರವ್ರ ಹೆಸರ್ಗ ಈಸೋತು ಮಾಡಂಗ ಮಾಡ್ಕೊಡ್ಬೇಕು ಸರ್. ಅದು ಬಹಳ ಇಂಪಾರ್ಟೆಂಟ್ ಸರ್. ಪ್ರಕೃತಿಯೊಂದಿಗೆ ನಿಮ್ಮ ಸಂಬಂಧದ ಬಗ್ಗೆ ತಿಳಿಸೋದಾದ್ರೆ, ಅರಣ್ಯ ಮತ್ತು ಪರಿಸರ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ತದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
ಸರ್ ಅರಣ್ಯ ಅಂದ್ರೆ ನಮ್ ಕಡೆ ಸರ್ ಇರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ ಸರ್. ಗಾಳಿ ಈಗ ಬೀಸಿದ್ರ ಅನುಕೂಲ ಚೆನ್ನಾಗಿದೆ. ಮರ ಗಿಡ ಇದ್ದಷ್ಟುವೆ ನಾವು ಮರ ಹೆಂಗ್ ಬೆಳಿತಿದೀವಿ ಆ ರೀತಿ ಬೆಳೆದಂಗೆ ಸರ್. ಇಲ್ಲ ಮರ ಗಿಡ ಇಲ್ಲ ಅಂದ್ರೆ ಬುಡುಭೂಮಿ ರೀತಿ ಆಯ್ತು ಅಂದ್ರೆ ನಾವು ಎಲ್ಲ ಒಣಗೋಗ್ಬಿಡ್ತೀವಿ ಸರ್. ಆರೋಗ್ಯ ಕೆಟ್ಟೋಯ್ತದ. ಅದಕ್ಕೆ ನಮ್ಮ ಮರ ಗಿಡ ಇರೋದ್ರಿಂದ ಸರ್, ನಮ್ ಕಾಡು ಸುತ್ತಮುತ್ತ ಇರೋದ್ರಿಂದ ಈ ನಾವ್ ಇರೋ ಜಾಗ ಒಳ್ಳೆ ತಂಪಾದ ವಾತಾವರಣದಲ್ಲಿ ಆರೋಗ್ಯನು ಚೆನ್ನಾಗಿ ಮೇಂಟೈನ್ ಆಗಂಗ ಇದೆ ಸರ್. ಇರ್ಬೇಕಾಗ ಸಂಪೋದು ನಾವು ಅಷ್ಟೇ. ಈಗ ಒಂದ್ ಗಿಡ ತರದಾಗ್ತು, ಇನ್ನೊಂದ್ ಗಿಡ ಹಾಕ್ಬೇಕು ಅನ್ನೋ ಆಸೆ ಇದೆ ಸರ್ ನಮ್ಗೆ. ಆಗಿ ಅದ್ರ ಒಂದ್ ಗಿಡ ಒಣಗೋಗ ತರದಾಯ್ತು, ಆದ್ರೂ ಇನ್ನೊಂದ್ ಗಿಡನ ಹಾಕ್ಬೇಕು. ಯಾಕಂದ್ರೆ ನಾವ್ ಹೆಂಗ್ ಬೆಳಿತೀವಿ ಹಂಗೆ ಅದನ್ನು ಬೆಳೆಸ್ರ ಕಾಡ್ ನಮ್ಗ ಮನೆ ಮುಂದೆ ಒಂದ್ ಮರ ಇದ್ರ ಒಂದ್ ಗಾಳಿ ಬೀಸ್ತು ಅಂದ್ರೆ ಎಷ್ಟೋ ತಣ್ಣಗೈತದ ಸರ್. ಸ್ಮಾನ ಒಳಗ ಸ್ಪ್ಯಾನ್ ಹಾಕೊಂಡ್ರ ಒಂದ್ರ ಉಡ್ಸಿ ಇಟ್ಕೊಂಡಾಗೆ ಆಯ್ತದ. ಅದು ಕರೆಂಟ್ ಇರಗಂಟ್ ಮಾಡ್ಬೋದು. ಅದೇ ಒಂದ್ ಗಾಳಿ ಒಂದ್ ವಾಕ್ ತಿರ್ಗಾಡ್ಕೊಂಡ್ರ ಸರ್ ಅನುಕೂಲ ಸರ್. ಅದು ಒಳ್ಳೇದೇ ಸರ್. ನಮ್ಗೆ ಕಾಡಿರೋದ್ರಿಂದ ನಮ್ಮ ಯಾವ್ದೇ ತರದಲ್ಲಿ ತೊಂದ್ರೆ ಇಲ್ಲ ಸರ್. ಕಾಡಿ ಇರ್ಬೇಕು ಅನ್ನೋದೇ ನಮ್ಮ ಸರ್. ಸರ್, ನಿಮ್ಮ ಒಂದು ಸಮುದಾಯದ ಜನರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವ ರೀತಿಯ ಕೃಷಿ ಅಥವಾ ಕರಕುಶಲ ಉದ್ಯಮಗಳನ್ನ ಪ್ರಾರಂಭಿಸಬಹುದು ಅಂತ ತಾವ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಅವರು ಎಲ್ಲ ಹೇಳ್ದಂಗೆ ಎಜುಕೇಶನ್ ಮಾಡಿರೋರ್ಗೆ ಕೆಲಸ ಬೇಕು ಸರ್. ಅವ್ರು ಈಗ ಜೀವನ ಮಾಡ್ಬೇಕಂದ್ರೆ ಕೆಲ್ಸಾನೇ ಮುಖ್ಯ. ಈಗ ಮೊದಲಿಗೇನ ನಮ್ ತಂದೆ ಕಾಲದಲ್ಲಿ ಏನ್ ಮಾಡ್ತಿರು, ಜಮೀನು ಹೊಲ ಉತ್ಕೊಂಡಿರ್ತಿರು. ಈಗ ಅವರು ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಪ್ರೈವೇಟ್ ಕೆಲಸ ಕೇಳ್ತಾರ, ಇಲ್ಲ ಅಂದ್ರೆ ಗೌರ್ಮೆಂಟ್ ಕೆಲಸ ಕೇಳ್ತಾರ. ಅದರಿಂದ ಅವ್ರಿಗೆ ಯಾವ್ದೋ ಅನುಕೂಲ ಸಿಕ್ಕಿಲ್ಲ ಸರ್. ಈಗ ಇಲ್ಲ ಅದು ಸ್ವಲ್ಪ ಸಿಕ್ಲೇಬೇಕು. ಓದಿರಂತ ಹುಡುಗರೊಳಗ SSLC ಓದಿರೋರ್ಗ ಒಂದು ವಾಚರ್, ಅದಕ್ಕಿಂತ ಡಿಗ್ರಿ ಮಾಡಿರೋರ್ಗ ಒಂದ ಫಾರೆಸ್ಟ್ ಗಾರ್ಡ್. ಕಾಡನ್ನ ನಡೆಸೋರೆ ಅವ್ರಿದ್ರೆ ಕಾಡು ಸರ್. ಅವ್ರಿಲ್ಲ ಅಂದ್ರೆ ಕಾಡೇ ಇಲ್ಲ. ಈಗ ಬೇರೆ ಇತರ ಹೋಗಿ ಕಾಡ್ ಹೋಗಿ ಏನೇ ಸರ್ ಬೇಕಾದ್ರೆ ಅವ್ರು ಒಬ್ಬರೇ ಹೋಗಿ ಕಾಡ್ ಒಳಗಡೆ ಹೋಗಿ ಬರ್ತಾರ ಸರ್. ನಮ್ಮ ಟ್ರೈಬಲ್ ಅವರು ಕಾಡ್ಗೆ ಹೋಗಿ ಇಂಥ ಜಾಗದಲ್ಲಿ ಏನಾರ ಬೇಕು ಅಂದ್ರೆ ಅಂತದ್ನ ತಗೋಬರ್ತಾರ ಸರ್. ಅವ್ರು ಗಿಡನೇ ಆಗ್ಬೋದು, ಔಷಧಿ ಮೂಲಿಕೆ ಆಗ್ಬೋದು, ಯಾವ್ದಾರ ಒಂದು ಸೊಪ್ಪು ಏನೋ ಬೇಕು ಅಂದಾಗ ಬೇಕಾದ್ರೆ ಆರಾಮಾಗಿ ಹೋಗಿ ತರ್ತಾರೆ ಸರ್. ಅವ್ರು ಬೇರೆ ಹೋಗಲ್ಲ ಅಂತವ್ರಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಜಾಸ್ತಿ ಓದಿರಂತ ಮಕ್ಳಿಗ ಕೆಲಸಗಳನ್ನ ಕೊಡ್ಬೇಕು ಸರ್. ಅರಣ್ಯದ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಆದಿವಾಸಿ ಜನರ ಮಕ್ಕಳಿಗೆ ಸಹ ಒಂದು ಕೆಲಸಗಳನ್ನ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಸರ್, ಈಗ ನಮ್ಮ ತಾಲೂಕಿನಲ್ಲಿ ಮಾಮೂಲಿ ನಮ್ಮ ಟ್ರೈಬಲ್ ಇದಕ್ಕ ಸರ್ಕಾರದ ಕಡೆಯಿಂದ, ಶಾಸಕರ ಕಡೆಯಿಂದ ಈಗ ಮಾಡಿರೋದಲ್ಲಿ ಇನ್ನೂ ಹೆಚ್ಚಿನ ಅನುಭವ ಜನಗಳಿಗೆ ಸಹಾಯ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಸರ್. ಹೇಳ್ತಾನೆ ಸರ್, ಮತ್ತೆ ಸಮಸ್ಯೆ ಇರೋದು ಟ್ರೈಬಲ್ ಇದಕ್ಕ ಶಾಸಕರಾಗ್ಬೋದು, ಬೇರೆ ಸರ್ಕಾರಿ ವರ್ಗದಿಂದ ಆಗ್ಬೋದು, ಬೇರೆ SC ST ಫಂಡ್ ಕಡೆಯಿಂದ ಆಗ್ಬೋದು. ಅದರಿಂದ ನಮ್ಮ ಹಾಡಿಗೆ ಹೆಚ್ಚಿನ ಒತ್ತು ಕೊಡ್ಬೇಕು ಸರ್. ನಾನು ಕೇಳಿರೋದ್ರಲ್ಲಿ ಯಾವ್ದಾದ್ರು ತಪ್ಪಿದ್ರೆ ಕ್ಷಮಿಸಿ. ನಾವು ಬೇಕೇ ಬೇಕು ಸರ್. ಅದು ಶ್ರಮ ಪಟ್ಟು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿವಿ. ಈಗೇನೋ ಒಂದು ಅರ್ಧ ಮಟ್ಟಕ್ಕೆ ನಾರ್ಮಲ್ ಬಂದಿದ್ದಾರೆ ಸರ್. ಹಾಗೂ ಈಗೂ ಇಂಪ್ರೂವ್ ಆಗಿದೆ ಸರ್. ಇದಾಗಿ ನಮ್ಗೆ ಕೇಳಿರ ಅಂತದ್ನೆಲ್ಲ ಕೊಟ್ರ ಸರ್, ಇನ್ನು ಮುಂದೆ ನಾವ್ ಮಾಡಿ ಇಂಪ್ರೂವ್ ಆಗುತ್ತೆ ಸರ್. ನಮ್ಮ ಆಸೆ ಇರುತ್ತೆ ಸರ್. ಸರ್, ನಾನು ಇವಾಗ ಪ್ರತಿನಿಧಿಯಾಗಿ ಭೀಮಟಕೆರೆ ST ಅಡಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಜೊತೆಗೆ ಇನ್ನು ಮುಂದೆ ನಾನು ಇರೋವರೆಗೂ ಪ್ರತಿನಿಧಿಯಾಗಿ ಆಗಿರ್ಬೋದು, ಆಗದೆ ಇರ್ಬೋದು, ನಾನು ಇರೋವರೆಗೂ ಆಡಿಗೋಸ್ಕರ ನಾನು ದುಡಿತೀನಿ, ಆಡಿಗೋಸ್ಕರ ಮಾಡ್ತೀನಿ ಸರ್. ನಮ್ಮ ಟ್ರೈಬಲ್ ಜನ ನಮ್ಮ ದೇವರಿದ್ದಾಗೆ ಸರ್. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವಿವೇಕಾನಂದ ಮೂವ್ಮೆಂಟ್ ನಮ್ಮ ಜನಧ್ವನಿ ರೇಡಿಯೋ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಭೀಮಟಕೆರೆ ST ಕಾಲೋನಿಯ ಚುನಾಯಿತ ಸದಸ್ಯರಾದ ವಿನೋದ ಶ್ರೀನಿವಾಸ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ
ಭಾನುವಾರ ಸಂಜೆ 6:50ಕ್ಕೆ. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.